ಬೆಂಗಳೂರಿನಲ್ಲಿ ಕೊಂಚ ರಿಲೀಫ್ ಕೊಟ್ಟಿದ್ದಂತಹ ಮಂಗನ ಕಾಯಿಲೆಯ ಭೀತಿ ಇದೀಗ ಮತ್ತೊಮ್ಮೆ ಆವರಿಸ್ತಾ ಇದೆ. ಮಂಗನ ಕಾಯಿಲೆಗೆ ಮೊದಲ ಬಲಿಯಾಗಿದೆ. ಆ ಮೂಲಕ ಮಲೆನಾಡಿಗರ ಜನರಲ್ಲಿ ಢವ ಹೆಚ್ಚಾಗಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಕಾಫಿ ನಾಡಲ್ಲಿ ಮಂಗನ ಕಾಯಿಲೆಯ ಭಯ ಆತಂಕ ಇಂದು ನೆನೆಯದಲ್ಲ. ಮಲೆನಾಡಿನ ಜನರಿಗೆ ಮಂಗನ ಕಾಯಿಲೆ ಅನ್ನೋದು ಸಾಮಾನ್ಯ ಅಂತಾಗಿತ್ತು. ಆದರೆ 2 ವರ್ಷದಿಂದ ಕೊಂಚ ನಿರಾಳ ಎನಿಸಿದ್ದ ಮಂಗನ ಕಾಯಿಲೆಗೆ ಈ ವರ್ಷದ ಮೊದಲ ಬಲಿಯಾಗಿದೆ. ಶೃಂಗೇರಿ ತಾಲೂಕಿನ 79 ವರ್ಷದ ವೃದ್ಧರೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಭಾರದ ಲೋಕಕ್ಕೆ ತೆರಳಿದ್ದಾರೆ. ಜ್ವರಕ್ಕೆ ಬಲಿಯಾದ ವ್ಯಕ್ತಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ವಂತೆ. ರೆಡ್ ಝೋನ್ನಲ್ಲಿದ್ದರಿಂದ ಪರೀಕ್ಷೆ ನಡೆಸಿದ್ದಾಗ ಸೋಂಕು ಪತ್ತೆಯಾಗಿತ್ತು. ಮೃತ ವ್ಯಕ್ತಿ ಕಾರ್ಮಿಕನು ಅಲ್ಲದೆ ಇರೋದ್ರಿಂದ ಇವರಿಗೆ ಸೋಂಕು ಹೇಗೆ ತಗುಲಿತು ಅನ್ನೋದು ಊರಿನ ಜನರನ್ನ ಬಹುವಾಗಿ ಕಾಡ್ತಿದೆ. ವರ್ಷದ ಮೊದಲ ತಿಂಗಳಲ್ಲಿಯೇ ಭಯ ಹುಟ್ಟಿಸಿರೋ ಕೆಎಫ್ಡಿ ಇನ್ನಷ್ಟು ಅವಾಂತರ ಸೃಷ್ಟಿಸುವ ಮುನ್ನ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.